ಇನ್ನು ತುಮಕೂರಲ್ಲಿ 2-3 ದಿನಗಳಿಂದ ಭಾರಿ ಮಳೆ ಆಗ್ತಾನೆ ಇದೆ. ಕುಡಿಯುವ ನೀರಿನ ಕೆರೆಗೆ ಕಲುಷಿತ ನೀರು ಸೇರ್ಪಡೆಗೊಂಡಿದೆ. ತಿಪಟೂರಿನ ಈಚನೂರು ಕೆರೆಗೆ ಕಲುಷಿತ ನೀರು ಸೇರ್ಪಡೆಯಾಗಿದೆ. ತಿಪಟೂರು ಪಟ್ಟಣಕ್ಕೆ ಕುಡಿಯೋದಕ್ಕೆ ಬಳಸುವಂತಹ ಕೆರೆ ನೀರಿದು. ಈ ಕೆರೆ ನೀರಿಗೆ ಕಲುಷಿತ ನೀರು ಸೇರ್ಪಡೆಯಾಗಿದೆ. ಈ ಕಲುಷಿತ ನೀರು ಸೇರಿ ಹಾಲಿನ ನೊರೆಯಂತಾಗಿದೆ ಕೆರೆಯ ನೀರು ಕೂಡ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಡಿಯೋ ನೀರು ಈ ರೀತಿಯಾಗಿ ವ್ಯರ್ಥ ಆಗಿರೋದ್ರಿಂದ ಅಧಿಕಾರಿಗಳ ನಿರ್ಲಕ್ಷ್ಯ ಇದು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಿಪಟೂರು ಪಟ್ಟಣಕ್ಕೆ ಕುಡಿಯೋದಕ್ಕೆ ಬಳಸ್ತಾ ಇದ್ದಂತ ನೀರಿದು, ಕೆರೆಯ ನೀರು. ಇಡೀ ತಿಪಟೂರಿನ ಪಟ್ಟಣದ ಜನ ಈ ಕೆರೆಯ ನೀರನ್ನ ಕುಡಿಯೋದಕ್ಕೆ ಬಳಸ್ತಾ ಇದ್ರು. ಈಗ ಕಲುಷಿತ ನೀರು ಸೇರಿ ಕುಡಿಯೋದಕ್ಕೆ ಯೋಗ್ಯವಲ್ಲದಂತಹ ನೀರಾಗಿದೆ ಕೆರೆಯ ನೀರು. ಹಾಲಿನ ನೊರೆಯಂತಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅಧಿಕಾರಿಗಳ ಈ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.